ನಾವು ಮಾಡಿರುವ ಪಾಪಗಳನ್ನು ಅನುಭವಿಸಲಿಕ್ಕಾಗಿ ಈ ಪ್ರಾಣಿಗಳ ಜನ್ಮ ಎಲ್ಲ ಬರತಕ್ಕಂಥದ್ದು. ಪುಣ್ಯ ಇದೆಯಪ್ಪ, ಏನೇನು ದೇವತೆ ಆಗಯ್ಯ, ಸ್ವರ್ಗದಲ್ಲಿ ವಿಹರಿಸಯ್ಯ, ನೀನು ಸ್ವಲ್ಪ ನಿನ್ನ ಪುಣ್ಯ ತೀರಿದ ಮೇಲೆ ಮತ್ತೆ ಮನುಷ್ಯನಾಗುವ, ನಿನ್ನ ಪಾಪ ತೀರಿದ ಮೇಲೂ ಮನುಷ್ಯನಾಗುವ. ಹೀಗಾಗಿ ಪ್ರಾಣಿ ಪ್ರಪಂಚದಲ್ಲಿ ಪುಣ್ಯವನ್ನು ಮಾಡಿ ಬರೋದಲ್ಲ, ಈಗಾಗಲೇ ಮಾಡಿರತಕ್ಕಂತಹ ಪಾಪ ಪುಣ್ಯಗಳನ್ನು ಅನುಭವಿಸಲಿಕ್ಕಾಗಿ ಪ್ರಾಣಿಯೋ ದೇವತೆಯೋ ಆಗತಕ್ಕಂಥದ್ದು. ಹಾಗೆ ಪ್ರಾಣಿಗಳಾಗಿ ನಾವು ಮಾಡಿದ ಪಾಪವನ್ನು ಕಳೆದುಕೊಂಡ ಮೇಲೆ ಮತ್ತೆ ಮನುಷ್ಯನಾಗ್ತಾನೆ ಅಂತಂತ. ಮನುಷ್ಯನಾಗಿ ಮತ್ತೆ ಪಾಪ ಮಾಡಿದ್ರೆ ಮತ್ತೆ ಅದೇ ಗತಿ. ಇದು ನಮಗೆ ಗೊತ್ತಾದರೆ ಪಾಪವನ್ನು ಮಾಡುವುದರಿಂದ ಎಷ್ಟು ಕಷ್ಟ ಅನುಭವಿಸ್ಬೋದು. ಒಂದು ಹಂದಿಯನ್ನು ನೋಡ್ತಾ ಇರ್ತಾನೆ, ಒಂದು ಕೊಳಕ ಮಂಡಲವನ್ನು ನೋಡ್ತಾ ಇರ್ತಾನೆ, ಒಂದು ಇಲಿಮರಿ ನೋಡ್ತಾ ಇರ್ತಾನೆ, ಒಂದು ಇರುವೆಯನ್ನು ನೋಡ್ತಾನೆ, ಅಥವಾ ಒಂದು ಕತ್ತೆಯನ್ನು ನೋಡ್ತಾನೆ. ಮನುಷ್ಯ ಅವುಗಳನ್ನೆಲ್ಲ ನೋಡಿದಾಗ ನಾವು ಮಾಡಿದ ಪಾಪ ಈ ಪ್ರಾಣಿಗಳ ರೂಪದಲ್ಲಿ ನಮ್ಮನ್ನು ಬಂಧಿಸುತ್ತದೆ ಅಂತ ಗೊತ್ತಾದಾಗ ಅವನು ಪಾಪಗಳನ್ನು ಮಾಡದೇ ಇರಲಿ ಎನ್ನತಕ್ಕಂಥ ಹಿನ್ನೆಲೆಯಲ್ಲಿ ಈ ಪಟ್ಟಿಯನ್ನು ಹೇಳ್ತಾರೆ. ಪಾಪ ಮಾಡಿದರೆ ಪ್ರಾಣಿ ಆಗ್ತಿ ಕಣಯ್ಯ. ಸುಖವಾಗಿರಬೇಕಾ, ದೇವರಿದ್ದಾಗಿರಬೇಕಾದ್ರೆ ಪುಣ್ಯ ಮಾಡಬೇಕು ನೀನು. ಇದು ತಪ್ಪ ಹೇಳಿಲ್ಲ, ಕೃತಿಗಳಲ್ಲಿ ಬರೆದಿದ್ದಾರೆ. ಅದನ್ನು ನಾವು ಹೇಳಬೇಕಷ್ಟೇ ಬಿಟ್ಟರೆ ಇದಕ್ಕೆ ಸಾಕ್ಷ್ಯ ಅನ್ನುವುದೇನೂ ಇಲ್ಲ. ಇದರ ಒಟ್ಟು ಅರ್ಥ ಏನಿರಬಹುದು ಅಂದರೆ ಇಷ್ಟೇ: ಮನುಷ್ಯ ಏನಾದರೂ ಕೆಲಸವನ್ನು ಮಾಡಿದಾಗ ಪಾಪ ಮಾಡದೇ ಇರಲಿ, ಪಾಪ ಮಾಡಿದ್ರೆ ಇಂತಹ ಪ್ರಾಣಿಗಳಾಗಿಬಿಡ್ತಾರೇನೋ ಅನ್ನತಕ್ಕಂಥ ಹೆದರಿಕೆ ಇರಲಿ ಅನ್ನುವುದಷ್ಟೇ ಇದರ ಉದ್ದೇಶ ಇರಬಹುದು. ಇವರ ಕೊನೆಯ ಪ್ರಶ್ನೆ ಇದು: ಮಹಾಭಾರತ ಕಥೆಯಲ್ಲಿ ಕೇವಲ ಭೀಮ, ಹನುಮಂತ ಹಾಗೂ ಕೃಷ್ಣ ಜಾಂಬವಂತರ ಪ್ರಸಂಗವೊಂದನ್ನು ಬಿಟ್ಟರೆ ಶ್ರೀರಾಮ ಅಥವಾ ರಾಮಾಯಣದ ಬಗ್ಗೆ ಪ್ರಸ್ತಾವನೆ ಎಲ್ಲಿಯೂ ಬರುವುದಿಲ್ಲ, ಏಕೆ ಅಂತ ಇವರು ಕೇಳ್ತಾ ಇದ್ದಾರೆ. ಮೂಲಭೂತವಾಗಿ ಆ ಪ್ರಶ್ನೆ ಸರಿಯಲ್ಲ. ಮಹಾಭಾರತದ ಕಾವ್ಯವನ್ನು ವ್ಯಾಸ ಮಹರ್ಷಿಗಳು ವಿರಚನೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ರಾಮಾಯಣವನ್ನು ವಿರಚನೆ ಮಾಡಿದ್ದಾರೆ. ಶ್ರೀಮದ್ ರಾಮಾಯಣ ಬರೆದ ನಂತರ ಮಹಾಭಾರತ ನಡೆದಿದೆ. ಅದು ಕಾರಣ ಮಹಾಭಾರತದ ವಿರಚನೆ ಶ್ರೀಮದ್ ರಾಮಾಯಣ ಆದ ಮೇಲೆ ಆಗಿದೆ ಅನ್ನತಕ್ಕಂಥದ್ದು ಒಪ್ಪಿರೋ ಅಂಶ. ಆದರೆ ಅವ್ರ ಪ್ರಶ್ನೆ ಏನು, ರಾಮಾಯಣದ ಕಥೆ ಯಾಕೆ ಹೇಳಿಲ್ಲ ಮಹಾಭಾರತದಲ್ಲಿ ಅಂತ. ಅರೆ ಯಾಕೆ ಹೇಳಬೇಕು? ಮೊಟ್ಟ ಮೊದಲನೆಯ ಉತ್ತರ, ಕುವೆಂಪು ಅವರು ದಾರಾಬೇಂದ್ರ ಬಗ್ಗೆ ಏನು ಬರೆದಿಲ್ವಲ್ಲ ಅಂದರೆ, ಭೈರಪ್ಪನವರು ಗಳಗನಾಥರ ಬಗ್ಗೆ ಏನು ಬರೆದಿಲ್ವಲ್ಲ ಅಂದರೆ, ಅರೆ ಅವರೆಲ್ಲ ಸ್ವತಂತ್ರ ಕವಿಗಳರಿ, ಸ್ವತಂತ್ರ ಕಾದಂಬರಿಕಾರರು. ಅವರವರು ತಮ್ಮ ತಮ್ಮ ಕಾವ್ಯದ ಸಿದ್ಧಿಯಲ್ಲಿ ಮಾಡ್ತಾರೆ. ನೀವು ಮಹಾಭಾರತದಲ್ಲಿ ರಾಮಾಯಣ ಬರಬೇಕು ಅಂತ ಯಾಕೆ ಅನ್ಕೊಳ್ತಾ ಇದ್ದೀರಿ? ಮೊಟ್ಟ ಮೊದಲನೆಯದಾಗಿ ನೀವು ಆ ರೀತಿ ನಿರೀಕ್ಷಣೆ ಮಾಡತಕ್ಕದ್ದೇ ತಪ್ಪು. ಇದು ಒಂದು ಉತ್ತರ. ಇನ್ನು ಎರಡನೆಯ ತಾರ್ಕಿಕ ಉತ್ತರ, ಎಷ್ಟು ಜನ ನಾವು ಸ್ಥಿರಂಜೀವಿಗಳು ಅಂತ ಕರೆದಿದ್ದೇವೆ? 7 ಸ್ಥಿರಂಜೀವಿಗಳು. ಯಾರ್ಯಾರವರು? ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ವಿಭೀಷಣ, ಕೃಪಾ, ಅಶ್ವತ್ಥಾಮ. ಹೌದೇ? ಈ 7 ಜನರಲ್ಲಿ ಯಾರ್ಯಾರು ಶ್ರೀಮದ್ ರಾಮಾಯಣದಲ್ಲಿದ್ದರು? ವಿಭೀಷಣ ಒಬ್ಬ ಇದ್ದ, ಆಂಜನೇಯ, ಜಾಂಬವಂತ. ಇನ್ಯಾರಿದ್ರು? ಬಲಿಯಾಗಲಿ, ಕೃಪನಾಗಲಿ, ಅಶ್ವತ್ಥಾಮನಾಗಲಿ, ಪರಶುರಾಮರೊಬ್ಬರಿದ್ದಾರೆ. ಪರಶುರಾಮರು ಇದಾರಿಲ್ಲಿ ಎಲ್ಲಿ? ರಾಮಾಯಣದಲ್ಲಿ. ಹನುಮಂತ, ಜಾಂಬವಂತ, ವಿಭೀಷಣ ಮಹಾಭಾರತದಲ್ಲಿ ಬರಬಹುದು. ಯಾಕೆಂದರೆ ಅದು ಯಾವುದೋ ಹಿಂದಿನ ಯುಗದಲ್ಲಿ, ತ್ರೇತಾಯುಗದಲ್ಲಿ ಇದ್ದಂತಹ ವ್ಯಕ್ತಿಗಳು ದ್ವಾಪರ ಯುಗದಲ್ಲಿ ನಡೆದಂತಹ ಮಹಾಭಾರತದ ಘಟನೆಯಲ್ಲಿ ಬರಬೇಕು ಅಂತ ಅಕಸ್ಮಾತ್ ಇವರು ನಿರೀಕ್ಷಣೆ ಮಾಡಿದರೆ, ಯಾರವರು? ಅನಿಲ್ ಕುಮಾರ್ ಅವರು ನಿರೀಕ್ಷಣೆ ಮಾಡಿದರೆ ಈ 4 ಮಂದಿ ಮಾತ್ರ ಬರಬಹುದು, ಇನ್ಯಾರು ಬರೋ ಹಾಗಿಲ್ಲ. ಬಂದಿದ್ದಾರೆ. ಪರಶುರಾಮರು ಬಂದಿದ್ದಾರೆ, ಭೀಷ್ಮಾಚಾರ್ಯ ಪಾಠ ಹೇಳ್ಕೊಟ್ಟಿದ್ದಾರೆ, ಕರ್ಣನಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ, ಹನುಮಂತ ಬಂದಿದ್ದಾನೆ, ಭೀಮಸೇನ ಜೊತೆ ಮಾತಾಡಿದ್ದಾನೆ,
ವಿಭೀಷಣ ಅನ್ನತಕ್ಕಂಥವನ ರಾಜ್ಯಕ್ಕೆ ಸಹದೇವ ಹೋಗಿ ಯುದ್ಧ ಮಾಡಿ ಕಪ್ಪವನ್ನು ತಗೊಂಡು ಬಂದಿದ್ದಾನೆ. ಜಾಂಬವಂತನ ಜೊತೆ ಕೃಷ್ಣ ಗಲಾಟೆ ಮಾಡ್ಕೊಂಡಿದ್ದಾನೆ. ಅಲ್ಲಿ 4 ಜನ ಬಂದ್ರಲ್ಲ. ಆದ್ದರಿಂದ ನೀವೇನು ತಿಳ್ಕೋಬೇಕಾಗಿದೆ ಅಂದರೆ, ಶ್ರೀಮದ್ ರಾಮಾಯಣದಲ್ಲಿ ಹಾಗೂ ಮಹಾಭಾರತದ ಸಂದರ್ಭಗಳಲ್ಲಿ ಸಮಾನವಾಗಿ ಪ್ರವೇಶ ಆಗಬಹುದಾದಂತಹ ಪಾತ್ರಗಳು 4. ಆ ಪಾತ್ರಗಳು ಬಂದಿವೆ. ಉಳಿದ ಪಾತ್ರಗಳೆಲ್ಲ ಬರಬೇಕಾಗಿಲ್ಲ. 3ನೇದು ಇನ್ನೊಂದು ಉತ್ತರ ಇದೆ ಇದಕ್ಕೆ. ಅವರೇನು ಕೇಳ್ತಾ ಇದ್ದಾರೆ, ಭೀಮ, ಹನುಮಂತ, ಜಾಂಬವಂತ ಹಾಗೂ ಕೃಷ್ಣ ಇವರ ಸಂಬಂಧಿಸಿದ ಘಟನೆಗಳು ಅಲ್ಲಿದೆ. ಇದೆ, ಇಡೀ ರಾಮಾಯಣವೇ ಯಾಕಿಲ್ಲ ಅಂತ. ಮತ್ತೂ ತೀಕ್ಷ್ಣವಾಗಿ ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ, ನೀವು ಶ್ರೀಮನ್ ಮಹಾಭಾರತವನ್ನು ಸರಿಯಾಗಿ ಓದಿಲ್ಲ. ಯಾಕೆ ಅಂದರೆ, ಭೀಮ ಹನುಮಂತರ ಮಾತುಕತೆ ಆದಾಗ ಹನುಮಂತ ಶ್ರೀಮದ್ ರಾಮಾಯಣವನ್ನೆಲ್ಲ ಹೇಳ್ಬಿಡ್ತಾನೆ. ತುಂಬ ಸ್ಥೂಲವಾಗಿ ಹೇಳ್ತಾನೆ. ಸುಮಾರು 20-21 ಶ್ಲೋಕಗಳಲ್ಲಿ ಇಡೀ ಶ್ರೀಮದ್ ರಾಮಾಯಣವನ್ನೇ ಹಾಡಿಬಿಡ್ತಾನೆ ಭೀಮನ ಹತ್ರ. ಅದನ್ನು ಹನುಮದ್ ರಾಮಾಯಣ ಅಂತಲೂ ಕರೀತಾರೆ. ಅಂದರೆ ಅರ್ಥ ಏನಾಯಿತು? ಮಹಾಭಾರತದಲ್ಲಿ ಶ್ರೀಮದ್ ರಾಮಾಯಣದ ಒಂದು ಚಿತ್ರಣ ಇದೆ. ಹೌದೇ? ಇದಕ್ಕೆ ಇನ್ನೂ ಒಂದು ಉತ್ತರ ಇದೆ. ಅರಣ್ಯಕಾಂಡದಲ್ಲಿ ಒಮ್ಮೆ ಈ ದುರ್ಯೋಧನ ಇತ್ಯಾದಿಗಳಿಗೆ ತಮ್ಮಲ್ಲಿ ಇರತಕ್ಕಂತಹ ಸಿರಿಯನ್ನು ಕಳೆದುಕೊಂಡಿರತಕ್ಕಂತಹ ಧರ್ಮರಾಯ ಇತ್ಯಾದಿಗಳ ಮುಂದೆ ಪ್ರದರ್ಶಿಸಬೇಕು. ಇದೊಂದು ಕೆಟ್ಟ ಕಾಯಿಲೆ ಎಲ್ಲ ಉಳ್ಳವರಿಗೂ ಇದೆ. ಇಲ್ಲ ಜ್ಞಾನವೇ ಇರಲಿ, ಸಿರಿಯೇ ಇರಲಿ, ಸೌಂದರ್ಯವೇ ಇರಲಿ, ಅದು ಇಲ್ಲದವರ ಮುಂದೆ ಪ್ರದರ್ಶಿಸಬೇಕು, ಹಾಗೆ ಶಿಸಿಸಬೇಕು. ಇದು ಬಹಳ ದೊಡ್ಡ ಕೆಟ್ಟತನ. ಅದು ಕೆಟ್ಟತನದ ಮೂರ್ತಿವೆತ್ತ ರೂಪವೇ ದುರ್ಯೋಧನ, ಆ ದುಷ್ಟಚತುಷ್ಟಯ. ಹೀಗಾಗಿ ಅವರೇನು ಮಾಡಿದರು, ಘೋಷಯಾತ್ರೆ ಅಂತ ಒಂದು ನೆಪ ಹಾಕ್ಕೊಂಡ್ರು. ಆ ಪಾಂಡವರ ಮುಂದೆ ತಮ್ಮ ಸ್ತ್ರೀಯನ್ನು ಪ್ರದರ್ಶನ ಮಾಡ್ತೀವಿ ಅಂತ ಎಲ್ಲ ಹೋದರು. ಅದೊಂದು ದೊಡ್ಡ ಕಥೆ. ಚಿತ್ರರಥನ ಜೊತೆ ದುರ್ಯೋಧನ ಅವರ ಕಡೆಯವರೆಲ್ಲ ಯುದ್ಧ ಮಾಡ್ತಾರೆ, ಸೋಲ್ತಾರೆ. ಆಮೇಲೆ ಅರ್ಜುನ ಅವರಿಗೆ ಆಗಿರತಕ್ಕಂಥ ಅವಮಾನ ಅಂದರೆ ಏನು, ದುರ್ಯೋಧನ ಎತ್ಕೊಂಡೇ ಹೋಗ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಬಿಡಿಸ್ತಾರೆ, ಮಾಡ್ತಾರೆ, ಕರ್ಕೊಂಡು ಬರ್ತಾರೆ. ಇದೆಲ್ಲ ಒಂದು ದೊಡ್ಡ ಅವಮಾನ ಪ್ರಕರಣ ಆಗುತ್ತೆ. ಅದಾದ ಮೇಲೆ ಸೈಂಧವ ಅನ್ನುವನು ಬರ್ತಾನೆ. ಅವನಿಗೆ ಮೊದಲಿನಿಂದಲೂ ದ್ರೌಪದಿ ಮೇಲೆ ಕಣ್ಣು. ದ್ರೌಪದಿ ಆಗಿನ ಕಾಲದ ಬಹು ದೊಡ್ಡ ಕೃಷ್ಣ ಸುಂದರಿ. ಎಲ್ಲರೂ ಅವನು ಬಯಸ್ತಾ ಇದ್ರು. ಸೈಂಧವನು ಬಯಸ್ತಾ ಇದ್ದ, ಆದರೆ ಸ್ವಯಂವರ ಮಂಟಪದಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ. ಹೀಗಾಗಿ ಅವನಿಗನ್ನಿಸ್ತು, ಈಗ ಹೇಗೂ ಕಾಡಿನಲ್ಲಿದ್ದಾರೆ, ಪಾಂಡವರು ಇಲ್ಲದ ಸಂದರ್ಭದಲ್ಲಿ ಹೋಗಿ ದ್ರೌಪದಿಯನ್ನು ಏನಾದರೂ ಅಂತ ಲೆಕ್ಕ ಹಾಕ್ಕೊಂಡ. ಅವನು ಹೋದ. ಈ ಪಾಂಡವರೆಲ್ಲ ವನದೊಳಗೆ ಆಹಾರಕ್ಕಾಗಿ ಹೋಗಿದ್ದಾರೆ. ದ್ರೌಪದಿ ಒಬ್ಬಳೇ ಇದ್ಲು. ಆತ ತನ್ನ ಪರಿಚಾರಕರನ್ನು ಕಟ್ಕಳಿಸ್ದ. ಒಂದಷ್ಟು ಒಡವೆಗಳನ್ನು, ಸೀರೆನ ಎಲ್ಲ ಕೊಟ್ಟು, ನಮ್ಮ ದ್ರೌಪದಿ ಕೊಟ್ಕೊಂಡ್ರಪ್ಪ, ಎಷ್ಟೇ ಆಗಲಿ ನಮಗೆ ಅತ್ತಿಗೆ ಅಂತ ಹೇಳಿದ್ರು. ಇವರು ಹೋಗಿ ಕೊಡ್ಲಿಕ್ಕೆ ಹೋದರೆ ಅವ್ರು ಹೇಳಿದ್ರು, ನನಗೆ ಯಾಕೆ ಕೊಡ್ತಾ ಇದ್ದೀರಿ, ನಮ್ಮ ಯಜಮಾನರಿದ್ದಾಗ ಕೊಡಲಿ ಅಂತ ವಾಪಸ್ ಕಳಿಸಿದ್ರು. ಸೈಂಧವ ಅವನೇ ಬಂದ ನೇರವಾಗಿ. ಇವರು ಹೋಗಿ ಹೇಳಿದ್ದಾರೆ, ಯಾರು ಇಲ್ಲ, ಒಬ್ಬಳೇ ಇದ್ದಾಳೆ ಅಂತ, ಧೌಮ್ಯ ಇತ್ಯಾದಿ ಋಷಿಗಳಿದ್ದಾರೆ ಅಂತ. ಬಂದವನು ಕೈ ಹಾಕೇ ಬಿಟ್ಟ, ಎತ್ಕೊಂಡು ಹೋಗೇ ಬಿಟ್ಟ ಅವಳನ್ನ ರಥದಲ್ಲಿ. ಏನೇನೋ ಹೇಳ್ತಾ ಇದ್ದಾಳೆ, ಮುಯ್ದನ ಕಣಯ್ಯ ನಿನ್ನನಿಗೆ, ನನ್ನ ಮುಟ್ಟಬೇಡ, ಏನು ಹೇಳಿದ್ರು ಕೇಳ, ಅಯ್ಯ ಇರಲಿ ಬಾ ಅಂತ ಎತ್ಕೊಂಡ, ರಥದಲ್ಲಿ ಇಟ್ಟುಕೊಂಡ, ಹೋಗೇ ಬಿಟ್ಟ. ಪಾಂಡವರು ಯಾರೂ ಇಲ್ಲ. ಆಗ ಧೌಮ್ಯ ಮಹರ್ಷಿಗಳು ನೋಡಿದರು. ಬ್ರಾಹ್ಮಣರು ಅಷ್ಟು ಶಕ್ತಿ ಇರಲಿಲ್ಲ ಅವರಿಗೆ. ನಿಲ್ಲು 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 ಅಂದರು, ಕೇಳಲಿಲ್ಲ. ಅವನ ಹೋಗ ಆ ಕಡೆಗೆ ಅಂತ ಹೋದ. ಧೌಮ್ಯರು ಇತ್ಯಾದಿ ಋಷಿಗಳು ಪಾಂಡವರನ್ನು ಹುಡುಕಿ ಹೊರಟರು.
ಕೂಗ್ಕೊಂಡು ಹೋದರು. ಪಾಂಡವರು ಸಿಕ್ಕಿದ್ರು. ಅವ್ರಿಗೆ ಹೀಗೆ ಸೈಂಧವ ಮಹಾ ಉಪಾಯ ಮಾಡಿ ಸೈನ್ಯವನ್ನು ಹಿಂದೆ ಬಿಟ್ಟು ತನ್ನ ರಥ ಮಾತ್ರ ಮುಂದೆ ಕರ್ಕೊಂಡೋಗ್ಬಿಟ್ಟ. ಆ ಸೈನ್ಯವನ್ನು ಅವರಿಬ್ಬರು ಎದುರಿಸ್ತಾ ಇರಲಿ, ನಾನಿವಳು ಕರ್ಕೊಂಡೋಗ್ಬಿಡ್ತೀನಿ, ಅನುಭವಿಸ್ಬಿಡ್ತೀನಿ ದ್ರೌಪದಿನ ಅಂತ. ಇವರು ತೀರ್ಮಾನ ಮಾಡಿದರೆ, ಅರ್ಜುನ ನೀನು ಸೈನ್ಯವನ್ನು ನೋಡ್ಕೊಂಡು ನಾನು ಸೈನ್ಯವನ್ನು ನೋಡಿ ಅವನ ತಲೆ ತೆಗಿತೀನಿ ಅಂತ ಭೀಮ ಓಡಿ ಬಂದ. 100 ಹೆಜ್ಜೆ ಇಡೋದ್ರೊಳಗೆ ಹೋಗಿ ಹಿಡ್ಕೊಂಡ. ಅಂದ ಸೈಂಧವ, ತಿರುಗಿಸು ರಥನ ಅಂತಂದ. ರಥವನ್ನು ತಿರುಗಿಸಿ ಕರ್ಕೊಂಡು ಬಂದ. ಸೈನ್ಯವನ್ನು ಕರ್ಕೊಂಡು ಬಂದು ಎಳೆದು ಧರ್ಮರಾಯನ ಮುಂದೆ ನೂಕ್ದ. ದ್ರೌಪದಿಯನ್ನು ಬಿಡಿಸ್ದ. ನಮ್ಮ ಧರ್ಮರಾಯ, ಯೋ ಪಾಪ ಸೈನ್ಯ ನೋವಾಗ್ತಾ ಇದೆಯಲ್ಲಯ್ಯ ಅಂತಾನವನು. ಹೆಂಡತಿನೇ ಎತ್ಕೊಂಡು ಹೋಗಿದ್ರು ಆ ಭೀಮ 2 ಕೊಟ್ಟು ಕರ್ಕೊಂಡು ಬಂದಿದ್ನಲ್ಲ, ಪಾಪ ಸೈನ್ಯವನ್ನು ತುಂಬ ನೋವಾಗುತ್ತೆ. ಅವನ ಹೆಂಡತಿ ಎಷ್ಟೇ ಆಗಲಿ ನಮಗೆ ತಂಗಿ ಇದ್ದಾಗಲೇ ಬಿಡ್ರಪ್ಪ ಅಂತಾನೆ. ಆಗ ಭೀಮ ಹೇಳ್ತಾನೆ, ಏನು ಬಿಡೋದು, ನಮ್ಮ ಹೆಂಡತಿನ ಎತ್ಕೊಂಡು ಹೋದನ್ನ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಇವನು ತಲೆ ತೆಗೆದುಬಿಡ್ತೀನಿ ಅಂತ. ನೀನು ನೋಡಿದ್ರೆ ಅವನು ಬಿಡು ಅಂತ ಇದೆಯಾ? ಸಾಧ್ಯ ಇಲ್ಲ. ತಲೆ ತೆಗಿತೀನಿ ಅಂತವನು, ಕ್ಷಮೆ ಕೊಟ್ಬಿಡ್ತೀನಿ ಬಿಡು ಅಂತ ಇವನು. ಇಷ್ಟೆಲ್ಲ ಘರ್ಷಣೆಗಳ ಮಧ್ಯದಲ್ಲಿ ಅಣ್ಣನ ಮಾತಿಗೆ ಬೆಲೆ ಕೊಡದೇ ಇದ್ರೆ ಆಗತ್ತೆ ಅಂತ, ಅದು ದೊಡ್ಡ ಪಾಪ ಆಗಿಬಿಡುತ್ತೆ ಅಂತ ಅದರ ಬಗ್ಗೆ ಚರ್ಚೆ ಮಾಡಿ ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಬಂದಿರತಕ್ಕಂಥ ಋಷಿಗಳು. ನೋಡಪ್ಪ, ಧರ್ಮರಾಯನ ಅಪೇಕ್ಷೆಯಂತೆ ನೀನು ಬಿಡಬೇಕು, ಆದರೆ ಪ್ರತಿಜ್ಞೆ ಮಾಡಿದ್ದೀಯೇ ಅಂತ ನೀನು ಹೇಳಿಬಿಟ್ಟಿದ್ದೀಯ. ಆದ್ದರಿಂದ ಒಂದು ರಾಜಿಯನ್ನು ಮಾಡೋಣ. ಏನು ರಾಜಿ ಮಾಡಬೇಕಾಗಿದೆ? ಈಗ ಧರ್ಮರಾಯನ ಮಾತು ಉಳಿಯಬೇಕು, ಭೀಮನ ಮಾತು ಉಳಿಯಬೇಕು. ಹಾಗೆ ಉಳಿಯಬೇಕಾಗಿದ್ದರೆ ತಲೆಯನ್ನು ತೆಗೆಯುವುದಕ್ಕೆ ಸಮಾನವಾಗಿರತಕ್ಕಂಥದ್ದು ತಲೆ ಬೋಳಿಸ್ತಕ್ಕಂಥದ್ದು. ಅಂದ ಭೀಮ, ನೀನು ಇವನ ತಲೆ ಬೋಳಿಸ್ಬಿಡು. ಆಗ ಅಹುದೆನುತ ಕಲಿಭೀಮ ಮಾಡಿದ ರಹವನದನೇನೆಂಬೆನೈ ಕೂರಿಹ ಕಠಾರಿಯ ಹಣಿಗೆಯಲ್ಲಿ ಬಾಚಿದನು ಸಿರಿಮುಡಿಯ. ಪೊಗದಸ್ತಾಗಿರತಕ್ಕಂಥ ಕೂದಲಿತ್ತಂತೆ ಸೈಂಧವನಿಗೆ. ಬಹಳ ಸುಂದರವಾಗಿ ಹೇಳ್ತಾನೆ ಕುಮಾರವ್ಯಾಸ. ಅಹುದೆನುತ ಕಲಿಭೀಮ ಮಾಡಿದ ರಹವನದನೇನೆಂಬೆನೋ. ಏನು ಮಾಡ್ದ ಗೊತ್ತಾ ಕಲಿಭೀಮ? ಕಠಾರಿಯಿಂದ ಚಿಕ್ಕ ಬಾಕು ಇದ್ದಾಗಿರೋದು ಅಂತ. ಕೂರಿಹ ಕಠಾರಿಯ ಹಣಿಗೆಯಲ್ಲಿ ಬಾಚಿದನು ಸಿರಿಮುಡಿಯ. ಬಹಿತಾಂಗುಲಿಯ ಕರ ಸಂಪ್ರಹರಣದಿ ಪರಿಭವಿಸಿದರು ಗೊಳ್ಳೆನರು ನಕ್ಕಿದ ಜನ. ಅದನ್ನು ನೋಡಿ ಕೈ ಹೊಡ್ಕೊಂಡು ಚಪ್ಪಾಳೆ ಹೊಡೆದು ನಕ್ಕರಂತೆ ಎಲ್ಲರೂ. ಸೈಂಧವನಿಗೆ ಅವಮಾನ ಆಯಿತು. ಸೈಂಧವನಿಗೆ ಅವಮಾನ ಆಯಿತು. ಸೈಂಧವನ ಕಡೆ ಕಳಿಸಿದರು. ಆದರೆ ಧರ್ಮರಾಯನಿಗೆ ಸಮಸ್ಯೆ ಆಯಿತು. ಧೌಮ್ಯರನ್ನು ಕೇಳಿದ, ಏನು ಸ್ವಾಮಿ, ನನ್ನ ಹೆಂಡತಿನೇ ಹಾರಿಸಿಕೊಂಡು ಹೋಗಿಬಿಟ್ನಲ್ಲ, ಇಂಥ ಕಷ್ಟ ಯಾರಿಗಾದರೂ ಬಂದಿದೆಯೇ? ಎಂಥ ನತದೃಷ್ಟಶಾಲಿ ನಾನು. ಆಗ ಋಷಿಗಳು ಹೇಳಿದರು, ಅಯ್ಯೋ ಪೆದ್ದ, ನೀನೊಬ್ಬನೇ ಅಲ್ಲ ಇಂಥ ಕಷ್ಟಪಟ್ಟಿದ್ದು, ಹಿಂದೆ ಸೀತಾದೇವಿಯನ್ನು ರಾವಣನೂ ಹಾರಿಸಿಕೊಂಡು ಹೋದ. ಹೌದಾ? ಏನದು ಕಥೆ ಅಂದಾಗ ಪ್ರಶ್ನೆ ಕೇಳಿದವರು ಯಾರು? ಅನಿಲ್ ಕುಮಾರ್. ಸನ್ಮಾನ್ಯ ಅನಿಲ್ ಕುಮಾರ್ ಅವರೇ, ಶ್ರೀರಾಮ ಜನನದಿಂದ ಆರಂಭಗೊಂಡು ರಾವಣ ಸಂಹಾರದ ತನಕ ವಿಸ್ತಾರವಾಗಿ, ಅಂದರೆ 24,000 ಶ್ರೀಮದ್ ರಾಮಾಯಣದ ಹಾಗಲ್ಲ, ಮಹಾಭಾರತದಲ್ಲಿ ಅರಣ್ಯಕಾಂಡದಲ್ಲಿ ಧರ್ಮರಾಯನಿಗೆ ರಾಮಾಯಣದ ಕಥೆಯನ್ನು ಸಂಕ್ಷೇಪವಾಗಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ರಾಮಾಯಣದ ಕಥೆ ಬಂದಿಲ್ಲ ಅಂತಲ್ಲ, ಬಂದಿದೆ. ಆದರೆ ಬರಲೇಬೇಕು ಅಂತ ಪಟ್ಟು ಹಿಡಿಯೋ ಹಾಗಿಲ್ಲ. ಈಗ ಮುಂದಿನ ಪ್ರಶ್ನೆ ಇದೆ. ಐಕ್ಯ ಅವ್ರು ಕೇಳ್ತಾ ಇದ್ದಾರೆ, ಕನಕನಗರ ಬೆಂಗಳೂರಿನಿಂದ. ಇವ್ರದ್ದೊಂದು ಪುಟ್ಟ ಪ್ರಶ್ನೆ ಇದೆ ಗುರುಗಳೇ. ಶ್ರೀರಾಮ, ಶ್ರೀಕೃಷ್ಣ ಹಾಗೂ ಶಿವನ ದೇಹಗಳು ನೀಲಿ ಬಣ್ಣದಲ್ಲಿ ಇರುವುದು ಏಕೆ? ನಿಜವಾಗಿಯೂ ಅವರ ಬಣ್ಣ ನೀಲಿಯಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು. ಇದಕ್ಕೆ ನಾವು ನಿಜವಾಗಿಯೂ ನೀಲಿಯಾಗಿದೆಯಾ ನಾವು ಹೇಗಪ್ಪ ಹೇಳೋದು? ಏನು ನಾವು ನೋಡಿದ್ದೀವಿ ಅವ್ರ ಬಣ್ಣ ನೀಲಿಯಾಗಿದೆಯೋ ಹಸುರಾಗಿದೆಯೋ ಅಂತ? ಪುರಾಣ ಪ್ರಪಂಚದಲ್ಲಿ ಇಂತಹ ಹೇಳಿಕೆಗಳಿದೆ. ಶುಕ ಮಹರ್ಷಿ
ಹಸಿರು ಬಣ್ಣ ಅಂತ ಹೇಳ್ತಾರೆ. ಎಲ್ಲಾದರೂ ಹಸಿರು ಬಣ್ಣದಲ್ಲಿ ಒಬ್ಬ ಮನುಷ್ಯ ಇರ್ಲಿಕ್ಕೆ ಸಾಧ್ಯವೇ ಅಂತ ನಮಗನ್ಸುತ್ತೆ. ಆದರೆ ಶುಕ ಮಹರ್ಷಿ ಹಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಶ್ರೀರಾಮ ಹಾಗೂ ಶ್ರೀಕೃಷ್ಣರ ಬಣ್ಣ ನೀಲಮೇಘಶ್ಯಾಮ ಅಂತ, ಆಕಾಶ ನೀಲಿ ಬಣ್ಣ. ಅದು ಅವ್ರು ಹೇಳೋದು ರಾಮ ವಿಷ್ಣು ಶಿವ ಅಂತ ಹೇಳಿದ್ದಾರೆ. ರಾಮ ಕೃಷ್ಣ ಶಿವ. ಶಿವನಿಗೆ ಆ ಬಣ್ಣ ಇಲ್ಲ. ಶಿವ ಯಾವಾಗಲೂ ಧವಳ, ಶಿವ ಯಾವಾಗಲೂ ಸ್ಫಟಿಕ, ಶಿವ ಯಾವಾಗಲೂ ಸುಂದರ, ಶಿವ ಯಾವಾಗಲೂ ಬಿಳುಪು. ಈ ರಾಮ ಹಾಗೂ ಕೃಷ್ಣರಿಗೆ ನೀಲವರ್ಣ ಇದೆ ಅಂತ ಹೇಳಿದ್ದಾರೆ. ನಾವು ಇದೆ ಅಂತ ಅಂದ್ಕೊಂಡಿದ್ದೇವೆ. ಮೂಲಭೂತವಾಗಿ ವಿಷ್ಣುವಿಗೆ ಆ ಬಣ್ಣ ಇದೆ. ಆಗಿರೋ ರಾಮ ಕೃಷ್ಣರಿಗೂ ಅದೇ ಬಣ್ಣ ಬಂದಿರುತ್ತೆ ಅಂತಕ್ಕಂಥದ್ದು ಒಂದು ಒಪ್ಪಿಗೆ. ವಿಷ್ಣುವಿನ ನೀಲಿಯ ಬಣ್ಣ ಅಂದರೆ ಅರ್ಥ ಏನು ಅಂದರೆ, ನಾವು ಕುತ್ತಿಗೆಯನ್ನು ಎತ್ತಿ ನೋಡಿದರೆ ಗಗನ, ಎಲ್ಲೆಲ್ಲೂ ಗಗನ. ಎಲ್ಲೆಲ್ಲೂ ಗಗನ ಅಂದರೆ ಎಲ್ಲೆಲ್ಲಿಯೂ ಆ ವರ್ಣ. ಎಲ್ಲೆಲ್ಲಿಯೂ ಆ ವರ್ಣ ಅಂದರೆ ಆ ನೀಲವರ್ಣವನ್ನೇ ಹೊಂದಿರತಕ್ಕಂಥವರು ಎಲ್ಲೆಲ್ಲಿಯೂ ಇದ್ದಾರೆ. ಈಗ ಅನಂತ ಪದ್ಮನಾಭ ವ್ರತ ಅಂತ. ಅನಂತ ಪದ್ಮನಾಭ ವ್ರತ ಅಂದ್ರೆ ಏನು? ಅನಂತ, ಅಂತ್ಯವೇ ಇಲ್ಲದ್ದು. ಅಂತ್ಯವೇ ಇಲ್ಲದ ದೈವೀ ಶಕ್ತಿ ಯಾವುದಾದರೂ ಇದ್ರೆ ಅದು ಅನಂತ. ಆ ಅರ್ಥದಲ್ಲಿ ನೀಲವರ್ಣ ಅನ್ನೋದು ಎಲ್ಲೆಲ್ಲಿಯೂ ಇದೆ. ಹೀಗಾಗಿ ಅಣುರೇಣು ತೃಣಕಾಷ್ಠಗಳಲ್ಲಿಯೂ ಇರತಕ್ಕಂತಹ ದೈವೀ ಶಕ್ತಿ ಯಾವುದುಂಟೋ ಅದು ವಿಷ್ಣುವಾಗಿ, ಅದರ ಅವತಾರವಾಗಿ ರಾಮಕೃಷ್ಣರು ಇರುವುದರಿಂದ ಆ ಗಗನವರ್ಣ ಇವರಿಬ್ಬರಿಗೂ ಬಂದಿದೆ ಅಂತ. ಈ ಉತ್ತರದೊಂದಿಗೆ ನಿನ್ನ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ ಗುರುಗಳೇ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ನಿಮಗಿರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.